ಫ್ರೀ ಸಾಕಪ್ಪ, ಅಭಿವೃದ್ಧಿ ಮಾಡಪ್ಪ. ರಾಜ್ಯವ್ಯಾಪಿ ಬಿಜೆಪಿ ಅಭಿಯಾನ. ಗ್ಯಾರಂಟಿ ಗುತ್ತಿಗೆ ಕೈ ತಿರುಗುಬಾಣ. ಫ್ರೀ ಸಾಕಪ್ಪ, ಅಭಿವೃದ್ಧಿ ಮಾಡಪ್ಪ ಅಂತೇಳಿ ರಾಜ್ಯ ಬಿಜೆಪಿ ನಾಯಕರು ರಾಜ್ಯವ್ಯಾಪಿ ಅಭಿಯಾನ ಮಾಡೋಕೆ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಬಿಜೆಪಿ ನಾಯಕರು ಇಂಥ ಅಭಿಯಾನಕ್ಕೆ ಕೈ ಹಾಕಿದ್ದೆ ಆದ್ರೆ ಅದು ಅವರಿಗೆ ತಿರುಗುಬಾಣವಾಗೋದು ಗ್ಯಾರಂಟಿ. ಅದು ಹೇಗೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಿಎಂ ಸಿದ್ದರಾಮಯ್ಯ ಅಹಿಂದ ವರ್ಗದ ಮಾಸ್ ಲೀಡರ್, ಕರ್ನಾಟಕದ ನೆಚ್ಚಿನ ನಾಯಕ. ಇವರು ಕರ್ನಾಟಕದ ಟ್ರೆಂಡ್ ಸೆಟ್ಟರ್ ಅಂತೇಳಿ ಫೇಮಸ್ ಆಗಿದ್ದಾರೆ. ಯಾಕಂದ್ರೆ ಇವರು ರಾಜ್ಯ ರಾಜಕಾರಣದಲ್ಲಿ ಹೊಸ ಟ್ರೆಂಡ್ ಸೆಟ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಫಾಲೋ ಮಾಡ್ತಿಲ್ಲ. ಹಾಗಾದ್ರೆ ಬಿಜೆಪಿ ನಾಯಕರ ಗ್ಯಾರಂಟಿ ಗುತ್ತಿಗೆ ರೆಡಿಯಾಗಿ ಬಿಡ್ತಾ ತಿರುಗುಬಾಣ. ಪ್ರಧಾನಿ ಮೋದಿ ಕೊಟ್ರೆ ಭಾಗ್ಯ, ಸಿಎಂ ಸಿದ್ದರಾಮಯ್ಯ ಕೊಟ್ರೆ ದೌರ್ಭಾಗ್ಯನ. ಸಿಎಂ ಸಿದ್ದರಾಮಯ್ಯ ಕೊಟ್ರೆ ದೌರ್ಭಾಗ್ಯ, ಬಿಟ್ಟಿ ಭಾಗ್ಯನ. ಕೇಂದ್ರ ಬಿಜೆಪಿ ಸರ್ಕಾರದ ನವರಂಗಿ ನಾಟಕ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಟಕ್ಕರ್ ಕೊಡಕ್ಕೆ ಬಾಯಿಗೆ ಬಂದಂಗೆ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಕೆಲ ಗೋಧಿ ಮೀಡಿಯಾಗಳಂತೂ ಸಿಎಂ ಸಿದ್ದರಾಮಯ್ಯನವರ ಭಾಗ್ಯಗಳು ಬಿಟ್ಟಿ ಭಾಗ್ಯಗಳು, ಇಂಥ ಭಾಗ್ಯಗಳನ್ನು ಕೊಟ್ಟರೆ ಆರ್ಥಿಕತೆ ಹದೆಗೆ ಚೇತರಿಸಿಕೊಳ್ಳುತ್ತೆ, ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ತುಕೊಳ್ಳುವಂತ ಭಾಗ್ಯಗಳಿವು ಅಂತೆಲ್ಲ ಬೊಂಬಡ ಬಾರಿಸ್ತಿವೆ. ಪರಿಸ್ಥಿತಿ ಹೀಗಿರುವಾಗಲೇ ಗ್ಯಾರಂಟಿ ಯೋಜನೆ ಜಾರಿಯಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಹದಗೆಟ್ಟಿದ್ದು ಸಾಲ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ವಿರುದ್ಧ ಫ್ರೀ ಸಾಕಪ್ಪ, ಅಭಿವೃದ್ಧಿ ಮಾಡಪ್ಪ ಅಭಿಯಾನವನ್ನ ಬಿಜೆಪಿ ರಾಜ್ಯವ್ಯಾಪಿ ಹಮ್ಮಿಕೊಳ್ಳಲಿದೆ ಅಂತಾನು ಸ್ಪಷ್ಟಪಡಿಸಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಈಗಾಗಲೇ 5 ಗ್ಯಾರಂಟಿಗಳ ಪೈಕಿ 4 ಗ್ಯಾರಂಟಿಗಳನ್ನ ಜಾರಿಗೆ ತಂದಿರೋ ಸಿದ್ದರಾಮಯ್ಯನವರ ಸರ್ಕಾರ 5ನೇ ಗ್ಯಾರಂಟಿ ಯುವ ನಿಧಿಯನ್ನ ಇದೇ ಜನವರಿ 12ರಂದು ಜಾರಿಗೆ ತರೋಕೆ ಭರ್ಜರಿ ಸಿದ್ಧತೆ ಮಾಡಿಕೊಂಡಿದೆ. ಹೀಗೆ 5 ಗ್ಯಾರಂಟಿಗಳು ಸಮರ್ಪಕವಾಗಿ ಜಾರಿಯಾದ್ರೆ ಅದು ಬಿಜೆಪಿಗೆ ಚುನಾವಣೆಯಲ್ಲಿ ದೊಡ್ಡ ಕಂಟಕವಾಗಿ ಬದಲಾಗುತ್ತೆ. ಹೀಗಾಗಿನೇ ಬಿಜೆಪಿ ನಾಯಕರು ಇದೀಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೊಂಕು ಮಾತನಾಡ್ತಿದ್ದಾರೆ. ಆದ್ರೆ ಕೊಟ್ಟಿದ್ದ 5 ಗ್ಯಾರಂಟಿಗಳ ಪೈಕಿ ಈಗಾಗಲೇ 4 ಗ್ಯಾರಂಟಿಗಳನ್ನ ಜಾರಿಗೆ ತಂದು ಸಹಿ ಕೊಂಡಿರೋ ಸಿದ್ದು ಸರ್ಕಾರ ಈ ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಕೈಗೆ ಹಣ ಕೊಟ್ಟು ಬೇರೆಯದ್ದೇ ಆದ ರೀತಿಯಲ್ಲಿ ಆರ್ಥಿಕತೆಯ ಬೆಳವಣಿಗೆಗೆ ದಾರಿ ತೋರಿಸಿಕೊಟ್ಟಿದೆ. ಅಷ್ಟೇ ಅಲ್ಲ, ಮೋದಿ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡ ಕಾರುತ್ತಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಬಿಜೆಪಿ ನಾಯಕರು ಸಿದ್ದು ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡೋಕ್ಕೂ ಮೊದಲು ಮೋದಿ ಕೊಟ್ಟಿದ್ದಂತ ಬಿಟ್ಟಿ ಭಾಗ್ಯಗಳನ್ನ ನೋಡ್ಲೇಬೇಕು. ಅವು ಯಾವುವು ಅನ್ನೋದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಮೋದಿ 5 ಕೆಜಿ ಅಕ್ಕಿ. ದೇಶದ ಎಲ್ಲ ಬಡವರಿಗೆ ಕೇಂದ್ರ ಸರ್ಕಾರದ ವತಿಯಿಂದ 5 ಕೆಜಿ ಅಕ್ಕಿಯನ್ನು ನೀಡಲಾಗುತ್ತಿದೆ. ಇಂಥ ಒಂದು ರೂಲ್ ಜಾರಿಯಾಗಿದ್ದು ಈ ಹಿಂದಿನ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ. ಆದ್ರೆ ಮೋದಿ ಸರ್ಕಾರದಲ್ಲಿ ಈ ಯೋಜನೆಯನ್ನ ಮುಂದುವರಿಸಿಕೊಂಡು ಬರಲಾಯಿತು. ಅಷ್ಟೇ ಅಲ್ಲ, ಪಿಎಂ ಗರೀಬ್ ಅನ್ನ ಕಲ್ಯಾಣ ಯೋಜನೆಯನ್ನ ತಮ್ಮ ಹೆಮ್ಮೆ ನಾವು ಅಕ್ಕಿ ಕೊಟ್ವಿ ಅಂತೇಳಿ ಜಂಬ ಕುಚ್ಕೊಂಡಿದ್ಯಾರು ಬಿಜೆಪಿ ನಾಯಕರಲ್ಲವೇ? ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಘೋಷಿಸಿದಾಗ ಕೇಂದ್ರ ಸರ್ಕಾರ 5 ಕೆಜಿ ಅಕ್ಕಿ ಕೊಡ್ತಾ ಇದೆ ಅನ್ನೋದನ್ನ ಬಿಜೆಪಿ ನಾಯಕರು ಹೇಳ್ಕೊಂಡು ತಿರುಗಾಡಿದ್ರು. ಹಾಗಾದ್ರೆ ಕೇಂದ್ರದ ಮೋದಿ ಸರ್ಕಾರ ಕೊಟ್ಟ 5 ಕೆಜಿ ಅಕ್ಕಿ ಬಿಟ್ಟಿ ಭಾಗ್ಯನ ಇಲ್ಲ ಮಾಮೂಲಿ ಭಾಗ್ಯನ? ಸಿಎಂ ಸಿದ್ದರಾಮಯ್ಯ ಕೊಟ್ರೆ ಅದು ಬಿಟ್ಟಿ ಭಾಗ್ಯ, ಮೋದಿ ಕೊಟ್ರೆ ಮಹಾಭಾಗ್ಯನ? ನಂಬರ್ 2, ರೈತರ ಖಾತೆಗೆ ವಾರ್ಷಿಕ 6,000 ರೂಪಾಯಿ. ದುಡಿದು ತಿನ್ನುವ ಕೈಗಳಿಗೆ ಕೆಲಸ ಕೊಡಬೇಕು, ಹಣ ಕೊಡಬಾರ್ದು. ಹಣ ಕೊಟ್ಟು ಅವರನ್ನ ಸೋಮಾರಿಗಳನ್ನಾಗಿ ಮಾಡಲಾಗುತ್ತಿದೆ ಅಂತೇಳಿ ಕೆಲ ಮಾರಿಕೊಂಡ ಮಾಧ್ಯಮಗಳು ಮತ್ತು ಬಿಜೆಪಿ ನಾಯಕರು ಹಾದಿ ಬೀದಿಯಲ್ಲಿ ಡಂಗೂರ ಬಾರಿಸುತ್ತಿದ್ದಾರೆ. ಹಾಗಾದ್ರೆ ಕೇಂದ್ರ ಸರ್ಕಾರದ್ದೇ ಯೋಜನೆಯಾಗಿರೋ ರೈತರ ಖಾತೆಗೆ ವಾರ್ಷಿಕ 6,000 ರೂಪಾಯಿಗಳನ್ನ ಜಮೆ ಮಾಡುವ ಕಿಸಾನ್ ಸಮ್ಮಾನ್ ಯೋಜನೆಯನ್ನ ಅಂಧ ಭಕ್ತರು ಏನಂತ ಕರೆಯುತ್ತಾರೆ? ಅದು ಮೋದಿ ಕೊಟ್ಟ ಮಹಾಭಾಗ್ಯನ? ಸಿಎಂ ಸಿದ್ದರಾಮಯ್ಯ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಮಹಿಳೆಯರಿಗೆ ತಲಾ 2,000 ರೂಪಾಯಿ ಕೊಟ್ರೆ ಅದು ಬಿಟ್ಟಿ ಭಾಗ್ಯನ? ನಂಬರ್ 3, ಶಾದಿ ಭಾಗ್ಯವನ್ನ ಕಾಪಿ ಮಾಡಿ ಶಾದಿ ಶಗುನ್. 2013ರ ಸಿದ್ದು ಸರ್ಕಾರ ಶಾದಿ ಭಾಗ್ಯವನ್ನ ಜಾರಿಗೆ ತಂದಿತ್ತು. ಇದನ್ನ ಹೈಲೈಟ್ ಮಾಡಿದ್ದ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರಿಗೆ ಹಿಂದೂ ವಿರೋಧಿ ಪಟ್ಟವನ್ನ ಕಟ್ಟಿದ್ರು. ಕೇವಲ ಒಂದು ಸಮುದಾಯವನ್ನ ಮೆಚ್ಚಿಸಲು ಶಾದಿ ಭಾಗ್ಯವನ್ನ ಜಾರಿಗೆ ತಂದಿದ್ದಾರೆ ಅಂತೇಳಿ ಬಿಜೆಪಿ ನಾಯಕರು ಉದ್ದುದ್ದ ಭಾಷಣ ಬಿದ್ದಿದ್ರು. ಆದ್ರೆ 2018ರಲ್ಲಿ ಮೋದಿ ಸರ್ಕಾರ ಇದೇ ಶಾದಿ ಭಾಗ್ಯವನ್ನ ಕಾಪಿ ಮಾಡಿ ಶಾದಿ ಶಗುನ್ ಅನ್ನೋ ಯೋಜನೆಯನ್ನ ಜಾರಿಗೆ ತಂದಿದ್ರು. ಹಾಗಾದ್ರೆ ಮೋದಿ ಸರ್ಕಾರ ಅಥವಾ ಬಿಜೆಪಿ ಹಿಂದೂ ವಿರೋಧಿ ಪಕ್ಷ ಅಂತ ಬಿಂಬಿಸಲು ಸಾಧ್ಯವೇ? ನಿಮ್ಗೆ ಗೊತ್ತಿರಲಿ, ಕೇಂದ್ರ ಸರ್ಕಾರದ ಶಾದಿ ಶಗುನ್ ಯೋಜನೆಯಿಂದ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳ ಶೈಕ್ಷಣಿಕ ಮಟ್ಟ ಹೆಚ್ಚಲಿದೆ. ಹೆಣ್ಣು ಮಕ್ಕಳಿಗೆ ಉದ್ಯೋಗ ಅವಕಾಶಗಳು ತೆರೆದುಕೊಳ್ತವೆ. ಪ್ರಧಾನಮಂತ್ರಿ ಶಾದಿ ಶಗುನ್ ಯೋಜನೆಯಡಿ ಮುಸ್ಲಿಂ ಸಮಾಜದ ಹೆಣ್ಣು ಮಕ್ಕಳ ಮದುವೆಗೆ ಸರ್ಕಾರದಿಂದ 51,000 ರೂಪಾಯಿ ಸಿಗ್ತಾ ಇದೆ. ಅದೇ ರೀತಿ ಈ ಯೋಜನೆಯಡಿ 9 ಮತ್ತು 10ನೇ ತರಗತಿ ಉತ್ತೀರ್ಣರಾದ ಅಲ್ಪಸಂಖ್ಯಾತ ಸಮುದಾಯದ ಹೆಣ್ಣು ಮಕ್ಕಳಿಗೆ ಸರ್ಕಾರದಿಂದ 10,000 ರೂಪಾಯಿ ನೆರವು ಸಿಗಲಿದೆ. ಹಾಗಾದ್ರೆ ಇದು ಪ್ರಧಾನಿ ಮೋದಿ ಅವರ ಬಿಟ್ಟಿ ಭಾಗ್ಯ ಅಲ್ವಾ? ಹೀಗೆ ಹಣ ಕೊಟ್ರೆ ಜನ ಸೋಮಾರಿಗಳಾಗೋದಿಲ್ವಾ?
ನಂಬರ್ 4 ಲಾಡ್ಲಿ ಲಕ್ಷ್ಮಿ ಯೋಜನೆ. ಸಿದ್ದರಾಮಯ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ, ಶಕ್ತಿ ಯೋಜನೆಗಳ ಬಗ್ಗೆ ಕೊಂಕು ಮಾತನಾಡೋ ಬಿಜೆಪಿ ನಾಯಕರು ಇತ್ತೀಚೆಗೆ ಮಧ್ಯಪ್ರದೇಶದಲ್ಲಿ ಲಾಡ್ಲಿ ಲಕ್ಷ್ಮಿ ಅನ್ನೋ ಯೋಜನೆಯನ್ನ ಜಾರಿಗೆ ತಂದಿದ್ದಕ್ಕೆ ಕರ್ನಾಟಕದಲ್ಲಿ ಉಚಿತವಾಗಿ ಮಹಿಳೆಯರಿಗೆ ಹಣ ಕೊಟ್ರೆ ಅದು ಬಿಟ್ಟಿ ಭಾಗ್ಯ. ಹಾಗಾದ್ರೆ ಮಧ್ಯಪ್ರದೇಶ ವಿಧಾನಸಭಾ ಚುನಾವಣೆ ಗೆಲ್ಲೋಕೆ ಅಲ್ಲಿ ಲಾಡ್ಲಿ ಲಕ್ಷ್ಮಿ ಅನ್ನೋ ಯೋಜನೆಯನ್ನ ಅಲ್ಲಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದಕ್ಕೆ ನಿಮ್ಗೆ ಗೊತ್ತಿರಲಿ, ಮಧ್ಯಪ್ರದೇಶದಲ್ಲಿ ಲಕ್ಷ್ಮಿ ಲಾಡ್ಲಿ ಯೋಜನೆಯಡಿ ಮಹಿಳೆಯರಿಗೆ 1,000 ರೂಪಾಯಿ ನೀಡಲಾಗುತ್ತಿದೆ. ಇದು ಪ್ರಧಾನಿ ಮೋದಿಯವರ ಗಮನಕ್ಕೆ ಬಂದಿಲ್ವೇ? ಇದು ಬಿಟ್ಟಿ ಯೋಜನೆ ಆಗೋದಿಲ್ವೇ? ನಂಬರ್ 5 ಗ್ಯಾಸ್ ಬೆಲೆಯಲ್ಲಿ 200 ರೂಪಾಯಿ ಇಳಿಸಿದ್ದೇಕೆ? ಲೋಕಸಭಾ ಚುನಾವಣೆಗೆ ಇನ್ನು ಕೇವಲ 8 ತಿಂಗಳು ಬಾಕಿ ಇರೋ ಟೈಮಲ್ಲಿ ಮೋದಿ ಸರ್ಕಾರ 1,100 ರೂಪಾಯಿ ಇರೋ ಗ್ಯಾಸ್ ಸಿಲಿಂಡರ್ ನಲ್ಲಿ 200 ರೂಪಾಯಿ ಇಳಿಸಿದ್ದೇಕೆ? 450 ರೂಪಾಯಿ ಇದ್ದ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ 1,100 ರೂಪಾಯಿಗೆ ಏರಿಸಿ ಈಗ ಕೇವಲ 200 ರೂಪಾಯಿ ಇಳಿಸಿದ್ರೆ ಹೇಗೆ? ಹೀಗೆ ಬೆಲೆ ಇಳಿಸಿದ್ರೆ ದೇಶ ದಿವಾಳಿಯಾಗುತ್ತೆ ಅನ್ನೋದಾದ್ರೆ ಈ ಬೆಲೆಯನ್ನ ಮೋದಿ ಸರ್ಕಾರ ಇಳಿಸಲೇಬಾರ್ದಿತ್ತಲ್ವಾ? ಇನ್ನ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋ ಮಧ್ಯಪ್ರದೇಶ ಮತ್ತು ರಾಜಸ್ಥಾನಗಳಲ್ಲಿ LPG ಸಿಲಿಂಡರ್ ಬೆಲೆಯನ್ನ 1,000 ರೂಪಾಯಿದಿಂದ 500 ಮತ್ತು 400 ರೂಪಾಯಿಗೆ ಇಳಿಸಿದ್ದಾರೆ. ಹಾಗಾದ್ರೆ ಪ್ರಧಾನಿ ಮೋದಿ ಅವರಿಗೆ ಕರ್ನಾಟಕದ ಜನ ಕಾಣಿಸುತ್ತಿಲ್ವೇ? ಕರ್ನಾಟಕದ ಜನ 1,000 ರೂಪಾಯಿ ಕೊಟ್ಟು ಅದ್ಯಾಕೆ ಗ್ಯಾಸ್ ಸಿಲಿಂಡರ್ ಅನ್ನ ಕೊಂಡ್ಕೋಬೇಕು? ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ರಾಜ್ಯಗಳಲ್ಲಿ ಕಡಿಮೆ ದರಕ್ಕೆ ಗ್ಯಾಸ್ ಸಿಲಿಂಡರ್ ಕೊಡೋಕೆ ಕೇಂದ್ರ ಸರ್ಕಾರಕ್ಕೆ ಸಾಧ್ಯವಾಗುತ್ತೆ ಅಂತಾದ್ರೆ ಇಷ್ಟು ವರ್ಷ ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಏರಿಸಿ ಕೇಂದ್ರ ಸರ್ಕಾರ ಜನರಿಂದ ದುಬಾರಿ ಮೊತ್ತವನ್ನ ಕಲೆಕ್ಟ್ ಮಾಡ್ತಾ ಪ್ರಧಾನಿ ಮೋದಿ ಅಚ್ಚೆ ದಿನದ ಹೆಸರಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಏರಿಸಿದ್ದು ಎಷ್ಟು ಸರಿ? ಈಗ ಹೇಳಿ, ಪ್ರಧಾನಿ ಮೋದಿ ಜನರಿಗೆ ಯಾವುದೇ ಕೊಡುಗೆ ಕೊಟ್ರು ಅದು ಮಹಾಭಾಗ್ಯ, ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ರೆ ಅದು ದೌರ್ಭಾಗ್ಯ, ಬಿಟ್ಟಿ ಭಾಗ್ಯವಾಗುತ್ತಾ? ಬಿಜೆಪಿ ನಾಯಕರ ಈ ಡೋಂಗಿ ನಾಟಕ ಮಾರಿಕೊಂಡ ಮಾಧ್ಯಮಗಳ ಅಂಧಭಕ್ತಿಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.